ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಲೈವಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ನಾನು ಇದು ವಿಡಿಯೋ ಮುಖಾಂತರ ನಿಮ್ಮ ಜೊತೆಗೆ ಒಂದು ವಿದ್ಯಾರ್ಥಿಯ ಕಾಮೆಂಟ್ಸನ್ನು ಓದಿ ಅದಕ್ಕೆ ಸಂಬಂಧಿಸಿದಂಥ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ಸೊ ಈಗಾಗಲೇ 2024-25ನೇ ಸಾಲಿನ ಪ್ಯಾರಾಮೆಡಿಕಲ್ಸ್ ಬಗ್ಗೆ ತುಂಬ ಕಾವು ಜಾಸ್ತಿ ಆಗಿದೆ. ಸೊ ವಿದ್ಯಾರ್ಥಿಗಳು ತಮ್ಮ ತಮ್ಮ ಒಂದು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮುಖಾಂತರ ತಿಳಿಸ್ತಾ ಇದ್ದೀರಿ. ಭಾಳಷ್ಟು ವಿದ್ಯಾರ್ಥಿಗಳದ್ದು ಒಂದು ಕಾಮನ್ ಆಗಿರುವಂಥದ್ದು DMLT ಕೋರ್ಸ್ ಮಾಹಿತಿ ಇನ್ ಕನ್ನಡ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಈಗಾಗಲೇ ನಾನು ಸುಮಾರು ವಿಡಿಯೋಗಳನ್ನು ಕೂಡ ನಾನು ಮಾಡಿ ಹಾಕಿದ್ದೀನಿ DMLT ಬಗ್ಗೆ. ಯಾಕಂದರೆ ನಮ್ಮ ಚಾನಲ್ ಇರೋದೇ ಪ್ಯಾರಾಮೆಡಿಕಲ್ ಮೇಲೆ. ಸೊ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಆದರೂ ಕೂಡ ನಾನು ಇವತ್ತು DMLT ರಿಯಾಲಿಟಿ ಫ್ಯಾಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ವಿದ್ಯಾರ್ಥಿಗಳು ಈಗಾಗಲೇ ಪ್ರೈವೇಟ್ ಕಾಲೇಜಿಗೆ ಹೋಗಿ 40,000 50,000 ರೂಪಾಯಿ ಫೀಸ್ಗಳನ್ನು ಪೇ ಮಾಡಿ ಅಡ್ಮಿಷನನ್ನು ತೊಗೊತಾ ಇದ್ದಾರೆ. ಸೊ ಅವರುಗಳಿಗೆ ಮೊದಲೇ ಮತ್ತು ಸ್ಕಾಲರ್ಶಿಪ್ ಬರೋದಿಲ್ಲ. ಯಾಕಂದರೆ ಹೋದ ವರ್ಷದ ವಿದ್ಯಾರ್ಥಿಗಳು ಹೇಳಿದ ಹಾಗೆ ಅವರುಗಳಿಗೆ ಸ್ಕಾಲರ್ಶಿಪ್ಪು ಬರ್ತಾ ಇಲ್ಲ ಮತ್ತು ಹಾಸ್ಟೆಲ್ ಕೂಡ ಸಿಗ್ತಾ ಇಲ್ಲ, ಆಮೇಲೆ ಕೊಡ್ತಾನೂ ಇಲ್ಲ. ಓಕೆ, ಯಾಕಂದರೆ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಏನು ಕೇಳ್ತಾರೆ ಅಂತಂದರೆ ಅಲ್ಲಿ ಕೌನ್ಸ್ಲಿಂಗ್ ಮುಖಾಂತರ ಬಂದಿದ್ದಾರೆ, ಡೈರೆಕ್ಟಾಗಿ ಅಡ್ಮಿಷನ್ ಮಾಡಿಸಿದ್ದೀರಾ ಅಂತ ಒಂದು ಕ್ವಶನ್ ಕೇಳಿಬಿಡುತ್ತೆ. ನೀವು ಇದನ್ನು ಯಾವುದು ಸ್ಕಾಲರ್ಶಿಪ್ ಹಾಕಬೇಕಾದ್ರೂ ಕೇಳುತ್ತಾ ಅಥವಾ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೇಳುತ್ತಾ. ಸೊ ಹೀಗಾಗಿ ಅದನ್ನು ಒಂದು ಕಾರಣದಿಂದ ಒಂದು ಹಾಸ್ಟೆಲ್ ಕೂಡ ಕೊಡ್ತಾ ಇಲ್ಲ. ಎರಡನೇದು DMLT ಕೋರ್ಸ್ ಇನ್ ಕನ್ನಡ. ಸೊ ನೀವೇನಾದರೂ SSLC ಮೇಲೆ ಮಾಡಬೇಕಂತಂದರೆ 3 ವರ್ಷ ಇರುತ್ತೆ. ಸೊ 3 ವರ್ಷದಲ್ಲಿ ನೀವು ಫಸ್ಟ್ ವರ್ಷ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಓದ್ತೀರಿ. ಎರಡನೇ ವರ್ಷದಲ್ಲಿ ನೀವು ಅನಾಟಮಿ, ಫಿಸಿಯಾಲಜಿ, ಪ್ಯಾಥಾಲಜಿ, ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ ಈ ಸಬ್ಜೆಕ್ಟ್ಗಳನ್ನು ಓದ್ತೀರಿ. ಸೊ ಥರ್ಡ್ ಇಯರ್ದಲ್ಲಿ ಕೂಡ ನೀವು ಯಾವುದಂತಂದರೆ ಅನಾಟಮಿ, ಫಿಸಿಯಾಲಜಿ ಮತ್ತು ಪ್ಯಾಥಾಲಜಿ ಈ 3 ಸಬ್ಜೆಕ್ಟ್ಗಳನ್ನ ಓದ್ತೀರಿ. ಈ 3 ಇಯರ್ದಲ್ಲಿ ನೀವು ಇಂಗ್ಲೀಷ್ ಮೀಡಿಯಮದಲ್ಲಿ ಓದಬೇಕು, ಕನ್ನಡ ಮೀಡಿಯಮ್ದಲ್ಲಿ ಇರೋದಿಲ್ಲ. ಆಮೇಲೆ ಅಡ್ಮಿಷನ್ಸ್ ನೀವೇನಾದರೂ ಡೈರೆಕ್ಟಾಗಿ ಅಡ್ಮಿಷನ್ಸ್ ಮಾಡಿಸ್ಬೇಕಂದ್ರೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಹೋಗಿ ಮಾಡಿಸ್ಬೋದು. ಆಮೇಲೆ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಬೇಕಂತಂದರೆ ಜುಲೈ ತನಕ ವೇಟ್ ಮಾಡಬೇಕಾಗತ್ತೆ. ಸೊ ಜುಲೈ ಮಂತಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಜುಲೈ ಮಂತಲ್ಲಿ ನೀವು ಅಪ್ಲಿಕೇಶನ್ಸ್ಗಳನ್ನು ಆನ್ಲೈನ್ ಮುಖಾಂತರ ಹಾಕಬೇಕಾಗತ್ತೆ. ಕೌನ್ಸ್ಲಿಂಗ್ ಮಾಡ್ತಾರೆ. ಕೌನ್ಸ್ಲಿಂಗಲ್ಲಿ ಏನು ಕೇಳೋದಿಲ್ಲ ಅವರು, ಜಸ್ಟ್ ನಿಮ್ಮ ಪರ್ಸೆಂಟೇಜನ್ನು ಮತ್ತು ನಿಮ್ಮ ಕಾಸ್ಟ್ ಬೇಸ್ ಮೇಲೆ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಇಲ್ಲಿ ಮಿನಿಮಮ್ ಅಪ್ಲಿಕೇಶನ್ ಹಾಕಬೇಕಂತಂದರೆ 40-45% ಇದ್ದರೆ ಸಾಕು, ನೀವು ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ ಮೆರಿಟ್ ಬೇಸಿಸ್ ಮೇಲೆ ಸೀಟ್ಗಳನ್ನು ಕೊಡ್ತಾರೆ. ನೀವು ಗೌರ್ಮೆಂಟ್ ಕಾಲೇಜಿಗೆ ಹೋದರೆ 4,500 ರೂಪಾಯಿ ಫೀಸ್ ಇರುತ್ತೆ, ಇನ್ಕ್ಲೂಡಿಂಗ್ ಇಂಟ್ರೆನ್ಸಿವ್ ಇದು ಏನಂದರೆ ರಿಜಿಸ್ಟ್ರೇಷನ್ ಫೀಸು. ಮತ್ತು ಪ್ರೈವೇಟ್ ಕಾಲೇಜಿಗೆ ಸೀಟ್ ತೊಗೊಂಡು ಹೋದರೆ 8,000 ರೂಪಾಯಿ ಫೀಸ್ ಇರುತ್ತೆ. ಸೊ ಇಷ್ಟೇ ಫೀಸ್ ಇರೋದು ಗೌರ್ಮೆಂಟಿಂದ. ಆಮೇಲೆ ಇವಾಗ ಬರ್ತೀನಿ ನಾನು ಫ್ಯಾಕ್ಟಿಗೆ. ಸೊ ಈ ಒಂದು ಕೋರ್ಸ್ ಮುಗಿದ ಮೇಲೆ ಸ್ಯಾಲ್ರಿ ಎಷ್ಟಿರುತ್ತೆ, ಇದು ಭಾಳ ಜನಕ್ಕೆ ಕೇಳುವಂಥ ಒಂದು ಕ್ವಶನು. ಸೊ ಈ ಒಂದು ಕೋರ್ಸ್ ಮುಗಿದ ಮೇಲೆ ನೆನಪಿಟ್ಟುಕೊಳ್ಳಿ, ನೀವು ಮೆಟ್ರೋ ಸಿಟಿ ಅಂದರೆ ಯಾವುದು, ಬೆಂಗಳೂರು, ಮೈಸೂರು, ಹೌದಾ, ಈ ಒಂದು ಭಾಗದಲ್ಲಿ ಏನಾದರೂ ಹೋದರೆ ನಿಮಗೆ ಸ್ಯಾಲ್ರಿ ಅದು ಒಳ್ಳೆಯ ಹಾಸ್ಪಿಟ್ಲ್ ಇದ್ದರೆ ಸೊ 12,000-18,000 ತನಕ ಸ್ಯಾಲ್ರಿ ಕೊಡ್ತಾರೆ. 12,000-18,000 ತನಕ ಸ್ಯಾಲ್ರಿ ಸ್ಟಾರ್ಟಿಂಗಲ್ಲಿ. ಇನ್ ಕೇಸ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ 25,000 ತನಕ ಸ್ಯಾಲ್ರಿ ಕೊಡ್ತಾರೆ. ಈ ಒಂದು ಪ್ಲೇಸ್ಗಳನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಹೋದರೆ ಅದು ನಿಮಗೆ ಚೆನ್ನಾಗಿರುವಂಥ ಹಾಸ್ಪಿಟ್ಲ್ ಇದ್ದರೆ ಸೊ ನಿಮ್ಗೆ 12,000-15,000 ರೂಪಾಯಿ ತನಕ ಕೊಡ್ತಾರೆ. ಇಲ್ಲಾಂದರೆ ನಿಮಗೆ ಸ್ಯಾಲ್ರಿ ಸಿಗೋದು 6,000-10,000 ತನಕ ಅಷ್ಟೇ ಸಿಗುತ್ತೆ. ಪ್ರೈವೇಟ್ ಸಣ್ಣ ಪುಟ್ಟ ಹಾಸ್ಪಿಟ್ಲ್ಗಳಲ್ಲಿ, ಕ್ಲಿನಿಕಲ್ಲಿ ಹೋದರೆ 6,000-10,000 ರೂಪಾಯಿ ಮಾತ್ರ ಫೀಸ್ ಸ್ಯಾಲ್ರಿ ಕೊಡ್ತಾರೆ, ಅದಕ್ಕಿಂತ ಹೆಚ್ಚಿಗೆ ಕೊಡೋಂಗಿಲ್ಲ. ಸೊ ನನ್ನ ಒಂದು ಒಪಿನಿಯನ್ ಪ್ರಕಾರ ಸೊ ಇದು ಗೌರ್ಮೆಂಟ್ ಕಾಲೇಜ್ ಮಾಡೋದು ಒಳ್ಳೆಯದಾ ಅಥವಾ ಪ್ರೈವೇಟ್ ಕಾಲೇಜ್ ಮಾಡೋದು ಒಳ್ಳೆಯದಾ ಅಂತ ಕೇಳಿದಾದರೆ, ಸೊ ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರೋದರಿಂದ ನೀವು ಗೌರ್ಮೆಂಟ್ ಕಾಲೇಜ್ ಚಾಯ್ಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಪ್ರಾಕ್ಟಿಕಲಿ ಇರೋದರಿಂದ ಗೌರ್ಮೆಂಟ್ ಕಾಲೇಜ್ ಮಾಡ್ಕೊಂಡ್ರೆ ಒಳ್ಳೆಯದು. ಪ್ರೈವೇಟ್ ಕಾಲೇಜಲ್ಲಿ ಯಾಕೆ ಬೇಡ ಅಂತ ನಾನು ಹೇಳ್ತೇನೆ ಅಂತಂದರೆ, ಅಲ್ಲಿ ನಿಮಗೆ ಸ್ಕೋರ್ ಆಗ್ಬೋದು, ಅಷ್ಟೇ ಸ್ಕೋರ್ ಆಗ್ಬೋದು, ಅದು ಪ್ರಾಕ್ಟಿಕಲ್ ಆಗೋದಿಲ್ಲ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಾಬ್ಲಮ್ ಏನಂದರೆ ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಫೀಸ್ ಇದೆ, ಓದಿಸ್ತಾರೆ ಓಕೆ, ಆದರೆ ಸ್ಕೋರ್ ಆಗ್ತದೆ ಓಕೆ, ಆದರೆ ಪ್ರಾಕ್ಟಿಕಲ್ ಆಗೋದಿಲ್ಲ. ಸೊ ಸದ್ಯದ ದಿನಗಳಲ್ಲಿ ಗೌರ್ಮೆಂಟ್ ಜಾಬ್ಗಳನ್ನು ತುಂಬ ಕಡಿಮೆ ಕರೀತಾ ಇರೋದು. ಸೊ ನೀವು ಪ್ರೈವೇಟಲ್ಲಿ ಕೂಡ ಅಥವಾ ನೀವು ಅಬ್ರಾಡಲ್ಲಿ, ಸ್ಪೆಷಲಿ ನಾನು ಹೇಳೋದಾದರೆ ಅಬ್ರಾಡ್ ಒಳಗಡೆ ನೀವು ಹೋಗ್ತೀನಿ ಅಂತಂದರೆ ಬೇಜಾನ್ ಏನಿದೆಯಪ್ಪ ಅಂತಂದರೆ ಡಿಮಾಂಡ್ ಇದೆ. ನೀವು ಅದನ್ನು ಏಜೆಂಟ್ ಥ್ರೂ ಹೋಗ್ಬೋದು, ಅಥವಾ ಒಂದಷ್ಟು ವಿಡಿಯೋಗಳನ್ನು ಕೂಡ ನಾನು ಮಾಡಿ ಹಾಕಿದ್ದೀನಿ ಹೆಂಗೆ ನೀವು ಅಬ್ರಾಡ್ ಜಾಬನ್ನು ಪಡ್ಕೋಬೇಕಂತ. ಜಸ್ಟ್ ನೀವು 1 ವರ್ಷ ಹೆಂಗಾದರೂ ಕಷ್ಟಪಟ್ಟು ಎಕ್ಸ್ಪೀರಿಯನ್ಸ್ ಪಡ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಈ ಒಂದು ಪ್ರೆಷರ್ ಕೂಡ ಹೋದರೂ ಕೂಡ ಸೊ ಸ್ಟಾರ್ಟಿಂಗಲ್ಲಿ ಒಂದು 80,000 ತನಕ ಸ್ಯಾಲ್ರಿ ಇದೆ ಅಬ್ರಾಡ್ ಒಳಗಡೆ. ಸೊ ಹಿಂಗೆ ಅಲ್ಲಿ ಪ್ರಾಕ್ಟಿಕಲ್ ನೋಡ್ತಾರೆ ಅವರು, ನಿಮ್ಮ ಪರ್ಸೆಂಟೇಜ್ ನೋಡೋಂಗಿಲ್ಲ, ನಿಮ್ಮ ಒಂದು ರಿಸಲ್ಟ್ಗಳನ್ನು ನೋಡೋಕೆ ಹೋಗೋದಿಲ್ಲ ಅವ್ರು ನೋಡೋದು ಪ್ರಾಕ್ಟಿಕಲ್. ಯಾರಿಗೆ ಚೆನ್ನಾಗಿ ಪ್ರಾಕ್ಟಿಕಲ್ ಬರುತ್ತೋ ಅವರು ವರ್ಲ್ಡಲ್ಲಿ ಎಲ್ಲಿ ಹೋದರೂ ಕೂಡ ಬದುಕಬಹುದು ಈ ಒಂದು ಕೋರ್ಸನ್ನು ಮಾಡಿ. ಸೊ ನೀವು ಯೋಚನೆ ಮಾಡಿಕೊಳ್ಳ್ರಿ, ನೀವು ಈ ಒಂದು ಕೋರ್ಸನ್ನು ನಾವು ಹೈ ಫೀಸಲ್ಲಿ ಪೇ ಮಾಡಿ ನಾವು ಪ್ರೈವೇಟಲ್ಲಿ ಓದ್ತಾ ಇದ್ದೀವಿ, ಸೊ ಮುಂದೆ ನಮಗೆ ಸ್ಯಾಲ್ರಿ ಹೈಕ್ ಆಗುತ್ತೆ ಅಂತಂದರೆ ಕರ್ನಾಟಕದಲ್ಲಿ ಅಷ್ಟೊಂದು ಸ್ಯಾಲ್ರಿ ಅಂದರೆ ನೀವು 60,000 ರೂಪಾಯಿ ಕೊಟ್ಟು ಕಲಿತ ಮೇಲೂ ಕೂಡ ನಿಮಗೆ ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಸ್ಯಾಲ್ರಿ ಸಿಗೋದು ತುಂಬ ಕಷ್ಟ ಆಗ್ಬೋದು. ಯಾಕಂದರೆ ತುಂಬ ಎಲ್ಲರೂ ಈಗ DMLTನೇ ಮಾಡ್ತಾ ಇದ್ದಾರೆ.
ಸೊ ಹೀಗಾಗಿ ನಾನೊಂದು ಸಜೆಷನ್ ಮಾಡೋದೇನಂತಂದರೆ ನಿಮಗೆ DMLTಕ್ಕಿಂತ ಚೆನ್ನಾಗಿರುವಂಥ ಕೋರ್ಸ್ ಇದೆ ಯಾವುದಂದ್ರೆ ಅಪ್ಥಾಲ್ಮಾಲಜಿಯಲ್ಲಿ ಪಾಸ್ ಜಾಸ್ತಿ ಆಗೋದಿಲ್ಲ. ಅದರ ಬಗ್ಗೆ ಕೋರ್ಸ್ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಗೊತ್ತಿಲ್ಲ. ಬಟ್ ಅಪ್ಥಾಲ್ಮಾಲಜಿ ಕೂಡ ತುಂಬ ಡಿಮಾಂಡ್ ಇದೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ ಜಾಬ್ ಮಾಡ್ಬೋದು. ಆಮೇಲೆ ಏನಪ್ಪ ಅಂತಂದರೆ ನೀವು ಯಾವ್ದಾರು ಒಂದು ಡಾಕ್ಟ್ರ್ ಹಿಡ್ಕೊಂಡು ನೀವು ಸ್ವಂತದಂಥ ಒಂದು ಅಪ್ಟೋಲ್ಮಿಕ್ ಶಾಪನ್ನು ಓಪನ್ ಮಾಡೋದು, ಅಂದರೆ ಚಸ್ಮಾ ಇದು ಸ್ಪೆಕ್ಟರ್ ಸಿಗುತ್ತಲ್ಲ, ಈ ರೀತಿಯಿಂದ ಮಾರಾಟ ಮಾಡುವಂಥ ಒಂದು ಇದನ್ನು ಶಾಪನ್ನು ಓಪನ್ ಮಾಡ್ಕೊಳ್ಬೋದು. ಅದರ ಜೊತೆಗೆ ಮತ್ತು ನೀವು ಲೆನ್ಸ್ ಕಾರ್ಟು, ಆಮೇಲೆ ಇವು ರೇನ್ಬೋ ಇವು ಇದಾವಲ್ಲ, ಸ್ಪೆಕ್ಟಿಕಲ್ ಇಂಡಸ್ಟ್ರಿಯಲ್ಲಿ ನೀವು ಜಾಬ್ ಮಾಡೋಕ್ಕೆ ಹೋಗ್ಬೋದು. ಆಮೇಲೆ ಶೋರೂಮ್ಗಳ ಜಾಬ್ ಮಾಡ್ಬೋದು, ಅಥವಾ ಓನ್ ಯಾರಾದರೂ ಅಪ್ಟಿಷನ್ ಇದ್ದರೆ ಅವ್ರ ಜೊತೆಗೆ ನೀವು ಕೂಡ ಜಾಬ್ ಮಾಡಲಿಕ್ಕೆ ಹೋಗ್ಬೋದು. ಸೊ ಈ ರೀತಿಯಾಗಿ ನೀವು ಜಾಬನ್ನು ಮಾಡಲಿಕ್ಕೂ ಕೂಡ ಹೋಗ್ಬೋದು. ಅಪ್ಥಾಲ್ಮಾಲಜಿ ಚೆನ್ನಾಗಿದೆ, ಆಮೇಲೆ ಎಕ್ಸ್ರೇ ಕೂಡ ಚೆನ್ನಾಗಿದೆ, ಆಮೇಲೆ OT ಡಯಾಲಿಸಿಸ್ ಈ ಒಂದು ಕೋರ್ಸ್ಗಳು ಚೆನ್ನಾಗಿದ್ದಾವೆ ಅಂತ ಹೇಳ್ಬೋದು. ಹೆಲ್ತ್ ಇನ್ಸ್ಪೆಕ್ಟರ್ ಸದ್ಯಕ್ಕೆ ತುಂಬ ಪೋರ್ ಇದೆ. ಸೊ ಅದನ್ನು ಕೂಡ ನಾವು ಬೇಡ ಅಂತ ಹೇಳ್ತೀನಿ. ಬಟ್ DMLT ನೋಡಿ, ನೀವು ಮಾಡೋದಿದ್ದರೆ ಪ್ರಾಕ್ಟಿಕಲ್ ಎಲ್ಲಿ ಇರುತ್ತೆ ಅಲ್ಲಿ ಹೋಗಿ ಮಾಡಿಕೊಳ್ರಿ. ಪ್ರಾಕ್ಟಿಕಲ್ ಇಲ್ಲ ಅಂತಂದರೆ ಇದನ್ನು ಕೋರ್ಸನ್ನು ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಸರ್ಟಿಫಿಕೇಟ್ ಸಲುವಾಗಿಂತೂ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಇನ್ನೊಂದೇನೆಂದರೆ ಇದು ಎಕ್ಸ್ಟರ್ನಲ್ ಮಾಡ್ಬೋದು. ಅಂದರೆ ಯಾರೆಲ್ಲ ಜಾಬ್ ಮಾಡ್ತಾ ಇದ್ದೀರಿ ನೀವು ಎಕ್ಸ್ಟರ್ನಲ್ ಮಾಡ್ಕೊಳ್ಬೋದು. ಆದರೆ ಪ್ರೈವೇಟ್ ಕಾಲೇಜಲ್ಲಿ ಮಾತ್ರ ನೀವು ಎಕ್ಸ್ಟರ್ನಲ್ ಕೋರ್ಸನ್ನು ಮಾಡ್ಕೊಳ್ಬೋದು. ಸೊ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಅಂತಂದರೆ DMLT ಆದಮೇಲೆ ನೀವು MBBS ಮಾಡೋಕ್ಕೆ ಬರೋದಿಲ್ಲ. DMLT ಆದಮೇಲೆ ನೀವು ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡಲಿಕ್ಕೆ ಬರೋದಿಲ್ಲ. ನೀವು DMLT ಆದಮೇಲೆ ಒಂದೇ ಒಂದು ಕೋರ್ಸನ್ನು ಮಾಡ್ಬೋದು. ಯಾವುದಂತಂದರೆ ಅದು BSc MLT ಬಿಟ್ಟರೆ ಬೇರೆ ಯಾವುದನ್ನು ಮಾಡೋಕ್ಕೆ ಬರೋದಿಲ್ಲ. ನಿಮಗೆ ನೀಟ್ ಎಕ್ಸಾಮ್ ಬರೋಕ್ಕೆ ಬರೋಂಗಿಲ್ಲ, CET ಎಕ್ಸಾಮ್ ಬರೋಕ್ಕೆ ಬರೋದಿಲ್ಲ, ಏನು ಮಾಡೋಕ್ಕೆ ಬರೋದಿಲ್ಲ. ಬರೀ DMLT ಆದಮೇಲೆ ನೀವು BSc MLTನೇ ಮಾಡಬೇಕು. ಬೇರೆ ಕೋರ್ಸ್ಗಳನ್ನು PUC ಇಕ್ವಲೆಂಟ್ ಅಂತೇಳಿ ಯಾವುದೋ ಕೋರ್ಸ್ಗಳು ನಿಮಗೆ ಕೊಡೋದಿಲ್ಲ. ಓಕೆ, ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಿಮಗಲ್ಲಿ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ನನಗೆ ಲೈವಲ್ಲಿ ಬಂದಾಗ ಕಾಮೆಂಟ್ಸ್ ಮಾಡಿ ಶೇರ್ ಮಾಡ್ಬೋದು. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.